ನಾನು ಕರ್ನಲ್ ಕಂಠತಂಡ ಸುಬ್ಬಯ್ಯ ಅಂತ ಬೈರಂಬಾಡದಲ್ಲಿ ನೆಲೆಸಿದ್ದೇನೆ. ಆರ್ಮಿಯಲ್ಲಿ 29 ವರ್ಷ ಕೆಲಸ ಮಾಡಿ ಸ್ವನಿವೃತ್ತಿ ಹೊಂದಿ ಇಲ್ಲಿಗೆ 2002ರಲ್ಲಿ ಬೈರಂಬಾಡಕ್ಕೆ ಬಂದು ನನ್ನ ಇಲ್ಲಿಯ ಜೀವನ ಮಾಡ್ತಿದ್ದೇನೆ. ನಮ್ಮ ತೋಟ ತೊರಗಿ ನೋಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡಿದ್ದೇನೆ. ಮತ್ತು ಇಂದಿನ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದೀರ ನನಗೆ, ಅಭಿವೃದ್ಧಿಶೀಲ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡಲು ಯುವಜನತೆಯ ಪಾತ್ರ ಏನು ಅಂತ. ಮೊದಲು ಈ ಅಭಿವೃದ್ಧಿ ಹೊಂದಿದ ದೇಶ ಏನು ಅಂತ ನಾವು ನೋಡುವ, ಅದಕ್ಕೊಂದು ದಿಕ್ಸೂಚಿ ಇರಬೇಕಲ್ಲ, ಅದಕ್ಕೊಂದು ಮಾರ್ಗಸೂಚಿಗಳಿರಬೇಕಲ್ಲ. ಈ ಅಭಿವೃದ್ಧಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆಯಾ ಇಲ್ಲವಾ ಅಂತ ನಮಗೆ ತಿಳಿದಿರಬೇಕಲ್ಲ. ಸೊ ಅಭಿವೃದ್ಧಿ ಹೊಂದಬೇಕಂದ್ರೆ ಯಾವೆಲ್ಲ ಕ್ವಾಲಿಟಿಗಳು ದೇಶದಲ್ಲಿ ಬರಬೇಕು ಅಂತ. ಇದರಲ್ಲಿ ನನ್ನ ಮಟ್ಟಿಗೆ ಹೇಳೋದಾದರೆ, ಒಂದು ರಾಷ್ಟ್ರದಲ್ಲಿ ಸ್ಥಿರತೆ ಅಂದರೆ, ಇವಾಗ ಒಂದು ಸರ್ಕಾರ ನಡೀತಾ ಇದೆ, ಆ ಸರ್ಕಾರ ಚೆನ್ನಾಗಿ ನಡಿಬೇಕು. ಅವರ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಅವರು ಮಾಡಬೇಕು ಅದನ್ನು ಮಾಡಲಿಕ್ಕೆ ಬಿಡಬೇಕು. ನಾವು ಈ ಸ್ಥಿರತೆ ಜನತೆ ಕೊಡಬೇಕು. ಈ ಜನರಲ್ಲಿ ನಾನು ಮುಖ್ಯವಾಗಿ ಯುವಕರ ವಿಷಯ ನಾನು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ದೇಶದ 60% ಜನತೆ ಯುವಜನರು. ಇಂಥ ಒಂದು ದೇಶ ಬೇರೆ ಎಲ್ಲೂ ಇಲ್ಲ. 60-65 ಇರಬಹುದು ಅಂತ ಕಾಣ್ತದೆ. ಈ 65% ಯುವಕರು ದೇಶವನ್ನು ನಡೆಸಬೇಕು. ಇದರಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಇದರಲ್ಲಿ ಇರುವವರಿದ್ದಾರೆ, ಮತ್ತು ಏನು ಕೆಲಸ ಇಲ್ಲದೆ ಇರುವವರು ಇರ್ಬೋದು ಯುವಕರು. ಆದರೆ ಅವರ ಪಾಲಿಗೆ ದೇಶ ಅಂದರೆ ಒಂದು ತಾಯಿಯಾಗಿರಬೇಕು. ದೇಶ ಅಂದರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಎಲ್ಲರ ಮೇಲೆ ಅವರಿಗೆ ಅಭಿಮಾನ ಇರಬೇಕು. ಅವರು ಶಿಸ್ತಿನಿಂದ ನಡ್ಕೊಳ್ಬೇಕು. ಶಿಸ್ತು ಬಹಳ ಮುಖ್ಯ. ನೀವು ಕೆಲಸದಲ್ಲಿ ಇರ್ಬೋದು, ಎಲ್ಲಿರ್ಬೋದು, ಆದರೆ ಶಿಸ್ತಿಲ್ಲ ಅಂದರೆ ನೀವು ಆ ಕೆಲಸವನ್ನು ಚೆನ್ನಾಗಿ ಮಾಡಲಾರ ಎಂಬುದು ನನ್ನ ನಂಬಿಕೆ. ಆಯಿತಾ? ಮತ್ತು ಅಭಿವೃದ್ಧಿಶೀಲ ಆಗಬೇಕು, ರಾಷ್ಟ್ರ ನಮ್ಮದು ಆಗಬೇಕು ಅಂದರೆ ನೀವು ದುಡಿಬೇಕು. ದುಡ್ದೇ ಎಷ್ಟು ಬೆವರು ಎಷ್ಟು ಬರ್ತದೆ. ನಾವು ಆರ್ಮಿಯಲ್ಲಿ ಹೇಳ್ತೇವೆ, ದಿ ಮೋರ್ ಯು ಸ್ವೆಟ್ ಇನ್ ಪೀಸ್, ದಿ ಲೆಸ್ ಯು ಬ್ಲೀಡ್ ಇನ್ ವಾರ್ ಅಂತ. ಅದೇ ರೀತಿ ಅದು ಇಲ್ಲಿ ಕೂಡ ಅಪ್ಲೈ ಆಗ್ತದೆ. ನೀವು ಎಷ್ಟು ಕೆಲಸ ಮಾಡ್ತೀರಾ ಅದರ ಮೇಲೆ ನಿರ್ಭರವಾಗಿದೆ ನಮ್ಮ ದೇಶ ಎಷ್ಟು ಮುಂದಕ್ಕೆ ಹೋಗ್ತದೆ ಅನ್ನೋದು. ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ ಯುವಕರೇ. ಈ ಜವಾಬ್ದಾರಿಯನ್ನು ನೀವು ಸರಿಯಾಗಿ ನಿಲ್ಲಿಸಬೇಕು, ಶಿಸ್ತಿನಿಂದ ಬಾಳಬೇಕು. ಮತ್ತು ಈ ನಮ್ಮ ದೇಶ ಮುಂದಕ್ಕೆ ಹೋಗಬೇಕಾದ್ರೆ ನಮಗೆ ಒಂದು ಯೂನಿಟಿ ಇರಬೇಕು. ಮತ, ಜಾತಿ, ಪಂಥ ಬಿಡಿ, ಇದನ್ನು ಯಾರು ಸೃಷ್ಟಿಸಿದ್ದು? ನಾವೇ ಸೃಷ್ಟಿಸಿದ್ದು. ದೇವರು ಸೃಷ್ಟಿಸಲಿಲ್ಲ, ನಾವೇ ಸೃಷ್ಟಿಸಿದ್ದು. ನಾವೇ ಸೃಷ್ಟಿಸಿದ್ರಿಂದ ನಾವೇ ಅದನ್ನು ಬಿಡಬಹುದು. ಇದನ್ನು ಮರೆತು ಒಂದಾಗಿ ಭಾರತೀಯರು ಎಂಬಂತೆ ಒಂದು ಮಾರ್ಗದಲ್ಲಿ ನೀವು ಚಲಿಸಿ, ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಚೆನ್ನಾಗಿ ಮಾಡಿ. ಯಾವ ಕೆಲಸ ಇರ್ಬೋದು, ಪ್ಯೂನ್ ಕೆಲಸ ಇರ್ಬೋದು, ಅದನ್ನು ಸರಿಯಾಗಿ ನಿಭಾಯಿಸಬೇಕು. ಯಾವ ದೊಡ್ಡ ಕೆಲಸ ಸಣ್ಣ ಕೆಲಸ ಏನಿರಲಿ, ಯಾವುದು ದೆರ್ ಇಸ್ ಎ ಥಿಂಗ್ ಕಾಲ್ಡ್ ಡಿಗ್ನಿಟಿ ಆಫ್ ಲೇಬರ್ ಅಂತ. ಏನು ಕೆಲಸ ಇರಲಿ ಆ ಕೆಲಸನೇ ನಿಮಗೆ ಒಳ್ಳೆ ಕೆಲಸ. ಇದನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗುವುದು ನಿಮ್ಮ ಕರ್ತವ್ಯ. ಮತ್ತು ಇದು ಅಲ್ಲದೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ 2-3 ದಿಕ್ಸೂಚಿಗಳಿವೆ. ಒಂದು, ನಾನು ಹೇಳಿದೆ ದೇಶದಲ್ಲಿ ಸ್ಥಿರತೆ, ಇನ್ನೊಂದು ಹಣಕಾಸಿನ ಸ್ಥಿರತೆ, 2 ಮತ್ತು ನಮ್ಮ ದೇಶ ರಕ್ಷಣೆ ಮಾಡುವಂತಹ ರಕ್ಷಣಾ ಪಡೆಗಳ ಒಂದು ಧೈರ್ಯ, ಸ್ಥೈರ್ಯ, ಮತ್ತು GDP ಅಂತೇವೆ, ಗ್ರಾಸ್ ಡೊಮೆಸ್ಟಿಕ್ ಏನು ಹೇಳ್ತಾರೆ, GDP ಅಂತ. ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಒಟ್ಟು ಉತ್ಪತ್ತಿ ಆಗುತ್ತದೆ, ಇದು ಏನು ನಮ್ಮ ಆಹಾರ ಪದಾರ್ಥಗಳಾಗ್ಬೋದು, ಮತ್ತು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಆಗ್ಬೋದು, ಇದಲ್ಲದೆ ಏನು ಉತ್ಪತ್ತಿ ಆಗ್ತದೆ ಅದರ ಒಟ್ಟು ಮೊತ್ತ. ಅದಲ್ಲದೆ ಸರ್ವಿಸಸ್ ಸೆಕ್ಟರ್ ಅಂದರೆ ಹೋಟೆಲ್ ಇಂಡಸ್ಟ್ರಿ, ಆ ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರಲ್ಲಿ ಒಟ್ಟು ಎಷ್ಟು ಮೊತ್ತ ಆಗ್ತದೆ ನಮ್ಮ
ದೇಶದಲ್ಲಿ ಎಷ್ಟು ಹಣ ಸಂಪಾದನೆ ಆಗ್ತದೆ, ಅದಕ್ಕೆ GDP ಅಂತೇವೆ. ಈ GDP ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮೊದಲು 23% ಇತ್ತು. ಅಂದರೆ ಇಡೀ ಭೂಲೋಕದ ಎಷ್ಟು ಹಣ ಉಂಟೋ, ಎಷ್ಟು ಎಲ್ಲ ಇದು ಉಂಟೋ, GDP ಉಂಟೋ, ಅದರಲ್ಲಿ 23% ನಾವು ಭಾರತೀಯರ ಕಾಂಟ್ರಿಬ್ಯೂಷನ್ ಇತ್ತು. ಅವರು ಬಿಟ್ಟು ಹೋಗುವಾಗ ಅದು 3% ಇಳಿದಿದೆ. ಅದನ್ನು ಇವಾಗ ಸರ್ಕಾರಗಳು, ಇವಾಗ 77 ವರ್ಷದಿಂದ ಸರ್ಕಾರಗಳು ಬಂದಿವೆ. ಸರ್ಕಾರಗಳು ಈ GDPಯನ್ನು 13-14% ತಗೊಂಡು ಹೋಗಿದ್ದಾರೆ. ಸೊ ಈ GDP ನಾವು ಮೊದಲು ಏನು 23 ಇತ್ತು, ಅದನ್ನು 25 ತಗೊಂಡು ಹೋಗಿದರೆ ಇಡೀ ಪ್ರಪಂಚದಲ್ಲಿ ಎಷ್ಟು ಉತ್ಪಾದನೆ ಆಗ್ತದೆ, ಎಷ್ಟು ಮೊತ್ತ ಹಣ ಸಂಪತ್ತು ಇರ್ತದೆ, ಅದರ 25% ನಮ್ಮ ದೇಶದಲ್ಲಿ ಆಗಬೇಕು ಎಂದು ನನ್ನ ಅಭಿಪ್ರಾಯ. ಅದು ಸಾಧ್ಯವೂ ಉಂಟು. ಅದಕ್ಕೆ ಯುವಕರು ಇದಕ್ಕೆ ಇಳಿದರೆ ತಮ್ಮ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಬಂದು ತಮ್ಮ ಕೆಲಸದಲ್ಲಿ ಮುಂಚೂಣಿಯಲ್ಲಿದ್ದು ದೇಶವನ್ನು ಚೆನ್ನಾಗಿ ನಡೆಸಿದರೆ ಈ 25% GDP ನಮ್ಮ ದೇಶ ಕೊಡಲಿಕ್ಕೆ ತಯಾರಿದೆ ಎಂದು ನನ್ನ ನಂಬಿಕೆ. ಮತ್ತು ಆ ದೇಶದ ಮೇಲಿನ ಭಕ್ತಿ ಒಂದೇ ನಾಣ್ಯದ ಎರಡು ಮುಖಗಳು ಇದರಂತೆ ಇರಬೇಕು. ಎಂದರೆ ದೇಶಭಕ್ತಿ ಮತ್ತು ದೇಶಭಕ್ತಿ ಚೆನ್ನಾಗಿ ಕೆಲಸ ಮಾಡಿದರೆ ದೇಶದ ಉನ್ನತಿ ಆಗ್ತದೆ ಎಂಬುದು ನನ್ನ ನಂಬಿಕೆ. ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಕಿವಿ ಮಾತು, ತಮ್ಮ ವಿದ್ಯಾಭ್ಯಾಸ ಮುಗಿಯುವವರೆಗೂ ತಾವು ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಸೇರಬಾರ್ದು. ಪೊಲಿಟಿಕಲ್ ಅವೇರ್ನೆಸ್ ಇರಲಿ, ಆದರೆ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ನೀವು ಸೇರಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು.